Hello students, so let us continue the chapter that is called Respiration in Plants. In previous class we discussed about the Krebs cycle. ಸೊ ಅದಕ್ಕಿಂತ ಮುಂಚೆ ನಾವು ಗ್ಲೈಕೋಲಿಸಿಸ್ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಹೋಗೋಣ ಚಾಪ್ಟರು. ಸೊ ಕ್ರೆಬ್ಸ್ ಸೈಕಲಲ್ಲಿ ಏನು, ಗ್ಲೈಕೋಲಿಸಿಸಲ್ಲಿ ಒನ್ ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಇಟ್ ಹ್ಯಾಸ್ ಬಿನ್ ಅಂಡರ್ಗೋ ಫಾರ್ ಆನ್ ಸೀಕ್ವೆನ್ಷಿಯಲ್ ಸ್ಟೆಪ್ಸ್ ದಟ್ ಟು ರಿಲೀಸ್ ಆ್ಯಂಡ್ 2 molecules ಆಫ್ ಪೈರುವೇಟ್ ಆರ್ ಪೈರುವಿಕ್ ಆ್ಯಸಿಡ್ ಅಂತ ಕರೆದಿದ್ವಿ. ಸೊ ಆ ಪೈರುವಿಕ್ ಆ್ಯಸಿಡು ನೆಕ್ಸ್ಟು ATP ದರ್ ಇಸ್ ಅನ್ ಎನರ್ಜಿ ರಿಚ್ ಕಾಂಪೌಂಡ್ಸ್ಗಳನ್ನೆಲ್ಲ ಸಿಂಥಸಿಸ್ ಮಾಡ್ತಾ ಹೋಗ್ತಿತ್ತು. ಸೊ ಇದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಈಗ ನೆಕ್ಸ್ಟ್ ಸೈಕಲ್ಸ್ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸಲ್ಲಿ ಸೊ ಕಂಟಿನ್ಯೂ ಮಾಡೋಣ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸಲ್ಲಿ ಫಸ್ಟ್ ಆಸ್ಪೆಕ್ಟ್ ಟುಡೇಸ್ ಆಸ್ಪೆಕ್ಟಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋದು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್. So the organic substance which are oxidized in the cellular respiration for releasing energy are called as respiratory substrate. ಯಾವ ಆರ್ಗ್ಯಾನಿಕ್ ಸಬ್ಸ್ಟೆನ್ಸು ಆಕ್ಸಿಡೈಸ್ಡ್ ಆಗುತ್ತೆ ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ ಫಾರ್ ಟು ರಿಲೀಸ್ ಎನರ್ಜಿ, ಸೊ ಅವನ್ನ ನಾವು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂತ ಕರಿತೀವಿ. ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಯಾವ್ಯಾವು? ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಸೊ ಕಾರ್ಬೋಹೈಡ್ರೇಟ್ಸಲ್ಲಿ ಅದು ಗ್ಲುಕೋಸ್, ಫ್ರುಕ್ಟೋಸ್, ಸ್ಟಾರ್ಚ್, glycogen and sucrose. Fats, it involves when carbohydrates are exhausted. Carbohydrates exhaust ಆದಾಗ the fats are used as a respiratory source ಅಂತ ಕರಿತೀವಿ. Proteins, they are used as respiratory substrate under the starvation. So starvation ಟೈಮಲ್ಲಿ ಪ್ರೋಟೀನ್ಸು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಕರಿಬೋದು. ಸೊ ದಿಸ್ ಇಸ್ ಅಬೌಟ್ ಆನ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್. ನೆಕ್ಸ್ಟ್ ಇಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ, ಕಂಟಿನ್ಯೂ ಮಾಡ್ತಾ ಹೋಗೋಣ. ಏರೋಬಿಕ್ ರೆಸ್ಪಿರೇಷನ್ ಅಂದ್ರೇನು? ದ ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಆ್ಯಂಡ್ ಎನರ್ಜಿ ಎಕ್ಸ್ಟ್ರಾಕ್ಷನ್ ದಟ್ ಈಸ್ ಟು ಸಿಂಥಸೈಸ್ ATP. ಸೊ ಇಟ್ ಈಸ್ ಕಾಮನ್ ಇನ್ ಹೈಯರ್ ಪ್ಲಾಂಟ್ಸ್, ದಟ್ ಈಸ್ ಹೈಯರ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಮೈಟೋಕಾಂಡ್ರಿಯಾ. It requires oxygen and carbon dioxide and releases the carbon dioxide, water and large amount of energy present in the substrate. ಸೊ ಏನು ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಇಟ್ ಈಸ್ ಅ ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ಏನು ಆಕ್ಸಿಡೇಷನ್ ಮಾಡುತ್ತೆ? ಗ್ಲೂಕೋಸ್. ಸೊ ಮತ್ತು ಅದರಿಂದ ಎನರ್ಜಿ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ, ದಟ್ ವಾಸ್ ಸಿಂಥಸೈಸಿಂಗ್ ATP. ಸೊ ಏರೋಬಿಕ್ ರೆಸ್ಪಿರೇಷನಲ್ಲಿ ಅಕ್ಕರಾಗುತ್ತೆ ಹೈಯರ್ ಆರ್ಗ್ಯಾನಿಸಮ್ಸಲ್ಲಿ, ಅದರಲ್ಲೂ ಕೂಡ ಮೈಟೋಕಾಂಡ್ರಿಯಾದಲ್ಲಿ ಅಕ್ಕರಾಗುತ್ತೆ. ಸೊ ಇದಕ್ಕೇನು ಬೇಕು? ಆಕ್ಸಿಜನ್ ಬೇಕು. ಆಕ್ಸಿಜನ್ನ ಯುಟಿಲೈಸ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ನ ರಿಲೀಸ್ ಮಾಡುತ್ತೆ. ಅದ್ರ ಜೊತೆಗೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಪ್ರೆಸೆಂಟ್ ಇನ್ ದ ಸಬ್ಸ್ಟ್ರೇಟ್. ಸೊ ಸಬ್ಸ್ಟ್ರೇಟ್ ಯಾವ್ಯಾವ ಅಂತ ಹೇಳಿದೀವಲ್ವ, ಆ ಸಬ್ಸ್ಟ್ರೇಟಿಂದ ಎನರ್ಜಿ ಪ್ರಾಡಕ್ಟ್ನ ಕೂಡ ಇದು ರಿಲೀಸ್ ಮಾಡುತ್ತೆ. ಸೊ ನೆಕ್ಸ್ಟು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ ಮೈಟೋಕಾಂಡ್ರಿಯಾ ಸ್ಟ್ರಕ್ಚರ್ ಓದಿದ್ವಲ್ವ. ಸೊ ಮೈಟೋಕಾಂಡ್ರಿಯಾದಲ್ಲಿ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಇತ್ತು. ಇನ್ನರ್ ಮೆಂಬ್ರೇನ್ ಇಟ್ ಶೋಸ್ ಆನ್ ಇನ್ಫೋಲ್ಡಿಂಗ್ ದಟ್ ಈಸ್ ಕಾಲ್ಡ್ ಕ್ರಿಸ್ಟೆ. ಆ ಇನ್ನರ್ ಮೆಂಬ್ರೇನಲ್ಲಿ ಮತ್ತೆ ಒಂದು ಸ್ಪೆಷಲೈಸ್ಡ್ ಪಾರ್ಟಿಕಲ್ಸ್ ಇರುತ್ತೆ, ದಟ್ ಈಸ್ ಕಾಲ್ಡ್ ರ್ಯಾಕರ್ಸ್ ಪಾರ್ಟಿಕಲ್ಸ್ ಅಥವಾ F0 F1 ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ರ್ಯಾಕರ್ ಪಾರ್ಟಿಕಲ್. ಸೊ ದಿಸ್ ಇಸ್ ದ ಇನ್ನರ್ ಮೆಂಬ್ರೇನ್ ಆಫ್ ಆ್ಯನ್ ಮೈಟೋಕಾಂಡ್ರಿಯಾ. ಸೊ ದಟ್ ವಾಸ್ ಶೋಯಿಂಗ್ ಆ್ಯನ್ ಈ ಥರ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಅದರಲ್ಲಿ ಇಲ್ಲಿ ಫಸ್ಟ್ ಮೆಂಬ್ರೇನ್ ಮೇಲಿರೋದು F0 ಪಾರ್ಟಿಕಲ್ ಅಂತ ಕರಿತೀವಿ. ಈ ಥರ ಇರೋದು ಲೂಪ್ ಥರ ಕಾಣಿಸ್ತಿದೆಯಲ್ಲ, ಅದು F1 ಪಾರ್ಟಿಕಲ್ಸ್ ಅಂತ ಕರಿತೀವಿ. So this is a main structure that is involved in the ATP synthesis. So energy released utilized is in synthesizing ATP with the help of ATP synthetase. So ATPನ ಸಿಂಥಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡೋ ಎಂಜೈಮ್ ಯಾವುದು? ATP synthetase ಅನ್ನುವಂಥ ಎಂಜೈಮ್. The complex consisting of 2 major components, that is F1 and F0 particle. So F0 ಮತ್ತು F1 particles presence ಇದೆ. So F1 headpiece is a peripheral membrane protein complex and contains a site for synthesis of ATP from the addition of ADP and PI. ಸೊ ಇದು ಹೆಡ್ ರೀಜನ್ ಥರ ಕಾಣಿಸ್ತಲ್ಲಪ್ಪ, ಹೆಡ್ ಪೀಸ್ F1 ಪಾರ್ಟಿಕಲ್. ಸೊ ಇದೆಲ್ಲಿದೆ? ಪೆರಿಫರಲ್ ಮೆಂಬ್ರೇನಲ್ಲಿ ಪ್ರೋಟೀನ್ ಕಾಂಪ್ಲೆಕ್ಸ್ನ ಹೊಂದಿರುತ್ತೆ. ಆ್ಯಂಡ್ ಇಟ್ ಇಸ್ ಅ ಸೈಟ್ ವಿಚ್ ವಾಸ್ ಹೆಲ್ಪ್ಫುಲ್ ಫಾರ್ ಸಿಂಥಸೈಸಿಂಗ್ ATP by the addition of ADP and PI. So F0 is the integral membrane protein complex that forms the channel through which the proton crosses the inner membrane. ಸೊ ಪ್ರೋಟಾನ್ ಇಲ್ಲಿ ಏನು ತೊಗೊಂಡಿದ್ವಿ, ಪ್ರೋಟಾನ್ ಮೆಂಬ್ರೇನ್ನ ಕ್ರಾಸ್ ಮಾಡೋದಕ್ಕೆ ಈ F0 ಪಾರ್ಟಿಕಲ್ ಏನು ಇಂಟಿಗ್ರಲ್ ಮೆಂಬ್ರೇನಲ್ಲಿದೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇಟ್ ಈಸ್ ಆನ್ ಪ್ರೋಟೀನ್ ಕಾಂಪ್ಲೆಕ್ಸ್ ಅಂತ ಕೂಡ ಕರಿಬಹುದು. ದ ಪ್ಯಾಸೇಜ್ ಆಫ್ ಪ್ರೋಟೀನ್ ಥ್ರೂ ದ ಚಾನಲ್ಸ್ ಈಸ್ ಕಪಲ್ಡ್ ಟು ಕೆಟಲಿಟಿಕ್ ಸೈಟ್ ಆಫ್ F1.
ಸೊ F1ನಲ್ಲಿ ಏನಾಗುತ್ತೆ, ಕಪಲ್ ಅಂದರೆ ಏನು, ಡಬಲ್ ಆಗುತ್ತೆ ಚಾನಲ್ಸ್ಗಳು. ದಟ್ ಈಸ್ ಟು ಪಾಸ್ ದ ಪ್ರೋಟಾನ್ಸ್ that was involved in catalytic site, the component for the production of ATP. ಸೊ ATP ಪ್ರೊಡಕ್ಷನ್ ಕೂಡ ಅಲ್ಲಿ ಅಷ್ಟೇ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಫಾರ್ ಈಚ್ ATP ಪ್ರೊಡ್ಯೂಸ್ಡ್ 2H passes. ATP ಪ್ರೊಡ್ಯೂಸ್ ಆಗಬೇಕು ಅಂದರೆ ಇಲ್ಲಿ 2 ಹೈಡ್ರೋಜನ್ ಆಟಮ್ಸು ಪಾಸ್ ಆಗಬೇಕು. ಯಾವುದ್ರ ಮೂಲಕ? ಥ್ರೂ F0 ಪಾರ್ಟಿಕಲ್ ಮೂಲಕ ಹೋಗಬೇಕು. ಫ್ರಮ್ ದ ಇಂಟರ್ ಮೆಂಬ್ರೇನ್ ಸ್ಪೇಸ್ ಟು ದ ಮ್ಯಾಟ್ರಿಕ್ಸ್ ಡೌನ್ ದ ಎಲೆಕ್ಟ್ರೋಕೆಮಿಕಲ್ ಪ್ರೋಟಾನ್ ಗ್ರೇಡಿಯಂಟ್. ಸೊ ಇಲ್ಲಿಂದ ಒಳಗಡೆಗೆ ಎಲೆಕ್ಟ್ರೋಕೆಮಿಕಲ್ ಪ್ರೋಟಾನ್ ಗ್ರೇಡಿಯಂಟಲ್ಲಿ ಅದು ಪಾಸ್ ಆಗುತ್ತೆ. ದಟ್ ಈಸ್ ಟು ಸಿಂಥಸೈಸ್ ದ ATP ಅಂತ ಕರಿಬೋದು. ಸೊ ನಾವು ಏರೋಬಿಕ್ ರೆಸ್ಪಿರೇಷನಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಕ್ರೆಬ್ ಸೈಕಲ್ ನೋಡಿದ್ವಲ್ಲ, ಕ್ರೆಬ್ ಸೈಕಲಲ್ಲಿ ಏನೇನು ನೋಡಿದ್ವಿ ಅದನ್ನು ಇನ್ನೊಂದ್ಸತಿ ರಿಕಾಲ್ ಮಾಡ್ತಾ ಬರೋಣ. ಇಲ್ಲಿರೋ ಸ್ಲೈಡಲ್ಲಿ ಪೈರುವಿಕ್ ಆ್ಯಸಿಡ್ ಎಂಟರ್ಸ್ ಇನ್ ಟು ದ ಮೈಟೋಕಾಂಡ್ರಿಯಾ. ಗ್ಲೈಕೋಲಿಸಿಸ್ ಅಂದರೆ ಪ್ರೊಡ್ಯೂಸ್ ಆಗಿರುವಂಥ ಪೈರುವಿಕ್ ಆ್ಯಸಿಡ್ ಎಲ್ಲಿಗೆ ಎಂಟ್ರಿ ಆಯಿತು? ಮೈಟೋಕಾಂಡ್ರಿಯಾದಲ್ಲಿ. ದ 2 ಮೇನ್ ಈವೆಂಟ್ಸ್ ಆಫ್ ದ ಪ್ರೋಸೆಸ್, ಇಲ್ಲಿ 2 ಮೇನ್ ಈವೆಂಟ್ಸ್ ಆಗುತ್ತೆ. ಏನು? ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಪೈರುವೇಟ್ ಬೈ ದ ಸ್ಟೆಪ್ ವೈಸ್ ರಿಮೂವಲ್ ಆಫ್ all the hydrogen atoms, leaving the 3 molecules of carbon dioxide matrix of mitochondria. ಸೊ ಅಂದರೆ ಕಂಪ್ಲೀಟ್ ಆಕ್ಸಿಡೇಷನ್ ಆಗುತ್ತೆ. ಪೈರುವೇಟು ಕಂಪ್ಲೀಟ್ ಆಕ್ಸಿಡೇಷನ್ ಆಗಿ ಅದರ ಮೂಲಕ ಬೈ ದ ಸ್ಟೆಪ್ ವೈಸ್ ರಿಮೂವಲ್ ಆಫ್ ಆಲ್ ದ ಹೈಡ್ರೋಜನ್ ಆಟಮ್, ಲಿವಿಂಗ್ ದ 3 molecules ಆಫ್ ಕಾರ್ಬನ್ ಡೈಆಕ್ಸೈಡ್ ಮ್ಯಾಟ್ರಿಕ್ಸ್ ಆಫ್ ಮೈಟೋಕಾಂಡ್ರಿಯಾದಲ್ಲಿ ಇದಾಯಿತು. ದ ಪಾಸಿಂಗ್ ಆಫ್ ಎಲೆಕ್ಟ್ರಾನ್ಸ್ ರಿಮೂವ್ಡ್ ಆಸ್ ಅ ಪಾರ್ಟ್ ಆಫ್ ಹೈಡ್ರೋಜನ್ ಆಟಮ್ to the molecular oxygen with the simultaneous synthesis of ATP in the inner membrane of the mitochondria. ಮ್ಯಾಟ್ರಿಕ್ಸ್ ಆಫ್ ಮೈಟೋಕಾಂಡ್ರಿಯಾದಲ್ಲಿ ಪೈರುವೇಟು ಕಂಪ್ಲೀಟ್ ಆಕ್ಸಿಡೇಷನ್ ಆಗಿಬಿಟ್ಟು ರಿಮೂವಲ್ ಆಫ್ ಹೈಡ್ರೋಜನ್ ಆಟಮ್ ಆಗುತ್ತೆ. ಅದ್ರ ಜೊತೆಗೆ ದೇ ಲೀವ್ ದ 3 molecules ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಅದೇ ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾದಲ್ಲಿ ಎಲೆಕ್ಟ್ರಾನ್ಸ್ಗಳು, ಪಾಸಿಂಗ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಹ್ಯಾಸ್ ಬಿನ್ ರಿಮೂವ್ಡ್ ದ ಪಾರ್ಟ್ ಆಫ್ ಹೈಡ್ರೋಜನ್ ಆಟಮ್ to the molecular oxygen ಅಂತ ಕರಿತೀವಿ. ಸೊ ದಟ್ ವಾಸ್ ಸೈಮಲ್ಟೇನಿಯಸ್ಲಿ ಸಿಂಥಸಿಸ್ ಆಫ್ ದ ATP. ಸೊ ಇಲ್ಲಿ ನೋಡ್ರಿ, ಪೈರುವೇಟ್ ಎಂಟರ್ಸ್ ಫ್ರಮ್ ದ ಸೈಟೋಸಾಲ್ ಟು ದ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್. ಸೈಟೋಸಾಲ್ನಲ್ಲಿದ್ದು ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ಗೆ ಪೈರುವೇಟ್ ಬಂತು. ಆ್ಯಂಡ್ ಅಂಡರ್ಗೋಸ್ ದ ಆಕ್ಸಿಡೇಟಿವ್ ಡಿಕಾರ್ಬೋಕ್ಸೈಲೇಷನ್. ಆಕ್ಸಿಡೇಟಿವ್ ಡಿಕಾರ್ಬೋಕ್ಸೈಲೇಷನ್ ಅಂಡರ್ಗೋ ಆಗಿ ಇನ್ ದ ಪ್ರೆಸೆನ್ಸ್ ಆಫ್ ಪೈರುವಿಕ್ ಡಿಹೈಡ್ರೋಜಿನೇಸ್ coenzyme A and NAD molecules, 2 NADH produced from 1 molecule of glucose. So pyruvic acid in the presence of coenzyme and in the presence of NAD, nicotine amide adenine dinucleotide anta karitivi. So in the presence of magnesium 2+ and pyruvate dehydrogenase, it convert into an acetyl coenzyme A plus carbon dioxide plus NADH plus H+ molecule. ಸೊ ಈ ಥರ ಪೈರುವಿಕ್ ಆ್ಯಸಿಡ್ ಮಾಲಿಕ್ಯೂಲ್ಸು ಕನ್ವರ್ಷನ್ ಆಯಿತು ಅಸಿಟೈಲ್ ಕೋಎನ್ಝೈಮ್ ಥರ. ಸೊ ಆವಾಗ ಅದು ನೆಕ್ಸ್ಟ್ ಏನು ಮಾಡುತ್ತೆ? ಕ್ರೆಬ್ ಸೈಕಲಲ್ಲಿ ಏನೇನು ತೋರಿಸುತ್ತಪ್ಪ ಪ್ರೋಸೆಸ್ಸು. ಡ್ಯೂರಿಂಗ್ ಕನ್ವರ್ಷನ್ ಆಫ್ ಸಕ್ಸಿನೈಲ್ ಕೋಎನ್ಝೈಮ್ ಟು ದ ಸಕ್ಸಿನಿಕ್ ಆ್ಯಸಿಡ್ ದೇರ್ ಇಸ್ ಅ ಸಿಂಥಸಿಸ್ ಆಫ್ 1 GTP. ಸೊ ನೀವು ಕ್ರೆಬ್ ಸೈಕಲ್ ಅಬ್ಸರ್ವೇಷನ್ ಮಾಡಿದ್ರೆ ನೆನಪಿರುತ್ತೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದು, ಸಕ್ಸಿನೈಲ್ ಕೋಎನ್ಝೈಮ್ ಇದ್ದಿದ್ದು ಸಕ್ಸಿನಿಕ್ ಆ್ಯಸಿಡ್ ಆಗಬೇಕಾದ್ರೆ 1 molecule ಆಫ್ GTP ಪ್ರೊಡ್ಯೂಸ್ ಆಗುತ್ತೆ. So in a coupled reaction, GTP converted into GDP with the simultaneous synthesis of ADP from the ADP. So during Krebs cycle, 3 production. There are production of 2 molecules of carbon dioxide, 3 NADH2, 1 FADH2, 1 GTP. So ಇಲ್ಲಿ appearance ನೀವು ನೋಡ್ಬೋದು, pyruvic acid plus 4 NAD plus FAD plus 2H2O plus ADP plus phosphate. There is an inorganic phosphate in the mitochondrial matrix. It forms 3 carbon dioxide, 4 NADH, 4H plus, FADH2 and ATP. During the whole process of oxidation of glucose produce. So during whole oxidation process ಆಯಿತು ಅಂದರೆ, so during the whole oxidation of glucose produce carbon dioxide, 10 NADH2, 2 FADH2 and 2 GTP. There is a 2 ATP. ಸೊ ಇಷ್ಟು ಪ್ರೊಡಕ್ಷನ್ಸ್ ನಾವು ಇದರೊಳಗಡೆ ನೋಡಬಹುದು. ಸೊ ನೆಕ್ಸ್ಟ್ ಇದಾದಮೇಲೆ there is a third steps in respiration called electron transport system. So this is the third step of respiration. Glycolysis first, Krebs cycle second,
ATS, that is an electron transport system, third ಆಗುತ್ತೆ. It takes place in the inner mitochondrial membrane called as cristae. ಕ್ರಿಸ್ಟೆ ಅಂತ ಅವಾಗಲೇ ತೋರಿಸಿದ್ವಲ್ಲ, F0 F1 ಪಾರ್ಟಿಕಲ್ಸ್ನ ರೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಿತ್ತಲ್ಲ ಇನ್ನರ್ ಮೆಂಬ್ರೇನ್. ಸೊ ಅಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಇಟ್ ಇಸ್ ದ ಫೈನಲ್ ಸ್ಟೆಪ್ ಆಫ್ aerobic respiration where most ATP and metabolic water generated in the step located in inner mitochondrial membrane, there is a cristae and oxysomes. Individual membranes are called as electron carriers. The electrons from NADH and succinate passes through the ETS to oxygen, which is reduced to water. This is an overview of electron transport system. It is commonly called as ETS ಅಂತ ಕರಿತೀವಿ, ಅಥವಾ ETC electron transport chain ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಏನು ನಮಗೆ ರೆಪ್ರೆಸೆಂಟೇಷನ್ ಕಾಣಿಸ್ತಿದೆ, ದಿಸ್ ಇಸ್ ಆನ್ ಇನ್ನರ್ ಮೆಂಬ್ರೇನ್ ಆಫ್ ಆನ್ ಮೈಟೋಕಾಂಡ್ರಿಯಾ ವಿಚ್ ಕನ್ಸಿಸ್ಟಿಂಗ್ ಆಫ್ ಆನ್ ಕಾಂಪ್ಲೆಕ್ಸ್ ರೀಜನ್ಸ್ ಓವರ್ ದಸ್ಟ್. ಅಲ್ಲಿ ಕಾಂಪ್ಲೆಕ್ಸ್ ರೀಜನ್ಸ್ಗಳು ಕಾಣಿಸ್ತಿದೆ, ಕಾಂಪ್ಲೆಕ್ಸ್ 1, 2, 3, 4 ಆ್ಯಂಡ್ 5. ಸೊ ಈ ಮೆಂಬ್ರೇನ್ ಮೂಲಕ ಹೈಡ್ರೋಜನ್ ಎಲಿಮೆಂಟ್ಸ್ಗಳನ್ನ ಪಾಸಸ್ ಮಾಡಿಬಿಟ್ಟು ಸೊ ATP ಸಿಂಥಸಿಸಲ್ಲಿ ಹೆಂಗೆ ಇನ್ವಾಲ್ವ್ ಆಗಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಅದರೊಳಗೆ ಸ್ಪೆಸಿಫಿಕ್ ಆಗಿ ಎಲಿಮೆಂಟ್ಸ್ಗಳು ಕೂಡ ಪ್ರೆಸೆನ್ಸ್ ಇರುತ್ತೆ. ಲೈಸಿಸ್ ಆಫ್ ವಾಟರ್ ಕೂಡ ಆಗುತ್ತೆ, ಅದನ್ನು ಕೂಡ ನೋಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಇಟ್ ಇಸ್ ಅನ್ ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್ ಅಂತ ಕೂಡ ಕರಿತೀವಿ. ಸೊ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಸೊ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೆಂಗೆ ಆಗುತ್ತೆ? ಸೊ ಅದರಲ್ಲಿ ಫಸ್ಟ್ ಒನ್, ದ ಮೆಟಬಾಲಿಕ್ ಪಾತ್ವೇ, ದಿಸ್ ಇಸ್ ಅ ಮೆಟಬಾಲಿಕ್ ಪಾತ್ವೇ ಥ್ರೂ ವಿಚ್ ದ ಕ್ಯಾರಿಯರ್ಸ್ ಆಫ್ ಅನದರ್ ಈಸ್ ಕಾಲ್ಡ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್. ಸೊ ಅಂದರೆ ಮೆಟಬಾಲಿಕ್ ಪಾತ್ವೇಲಿ ಏನು ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ಯಾರಿಯರ್ ಮಾಲಿಕ್ಯೂಲ್ಸ್ ಟ್ರಾನ್ಸ್ಪೋರ್ಟೇಷನ್ನ ನಾವಿಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿಬೋದು. ಇಟ್ ಈಸ್ ಪ್ರೆಸೆಂಟ್ ಇನ್ ದ ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್. ಸೊ ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನಲ್ಲಿ ಇದು ಪ್ರೆಸೆನ್ಸ್ ಇರುತ್ತೆ. ಸೊ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ಕಂಪ್ರೈಸಸ್ ಆಫ್ ದ ಫಾಲೋಯಿಂಗ್. ಸೊ ಏನೇನಿರುತ್ತೆ ಇದರಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ? ಸೊ ಇಟ್ ಕಂಪ್ರೈಸಸ್ ಕಾಂಪ್ಲೆಕ್ಸ್ 1, 2, 3, 4 ಆ್ಯಂಡ್ 5. ಸೊ ಕಾಂಪ್ಲೆಕ್ಸ್ 1ನಲ್ಲಿ ಏನಿರುತ್ತೆ, ಇಟ್ ಕನ್ಸಿಸ್ಟಿಂಗ್ ಆಫ್ NADH ಡಿಹೈಡ್ರೋಜಿನೇಸ್ ಅಂತ ಕರಿತೀವಿ. ಸೊ ಕಾಂಪ್ಲೆಕ್ಸ್ 2 ಅಲ್ಲಿ ಇಟ್ ಕನ್ಸಿಸ್ಟಿಂಗ್ ಆಫ್ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್. ಇನ್ ಕಾಂಪ್ಲೆಕ್ಸ್ 3 ಸೈಟೋಕ್ರೋಮ್ BC1. ಇನ್ 4 ಸೈಟೋಕ್ರೋಮ್ A3 ಅಂತ ಕರಿತೀವಿ. whereas in 5th ATP ಸಿಂಥೇಸ್. ಸೊ ಇಷ್ಟು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಕಂಪ್ರೈಸ್ ಆಗಿರುವಂತಹ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ಗಳು. ಸೊ NADH2 produces in citric acid cycle. Citric acid cycle, that is called as an Krebs cycle ಅಂತ ಕರೆದಿದ್ವಲ್ಲ, ಅಲ್ಲಿ ಪ್ರೊಡ್ಯೂಸ್ ಆಗಿರುವಂಥ NADH2 oxidizes by the help of dehydrogenase. Electrons are then transferred into the inner membrane. ಸೊ ಡಿಹೈಡ್ರೋಜಿನೇಸ್ ಎನ್ಸೈಮ್ನ ಹೆಲ್ಪ್ ತಗೊಂಡು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ ಇನ್ನರ್ ಮೆಂಬ್ರೇನ್ಗೆ. FADH2 is oxidized by succinate dehydrogenase electrons to EB-quinine. ಸೊ ಅಲ್ಲಿಂದ ನೆಕ್ಸ್ಟು ಸಕ್ಸಿನೇಟ್ ಮಾಲಿಕ್ಯೂಲ್ ಬೈ ದ ಆಕ್ಸಿಡೇಷನ್ ಆಫ್ FADH2 ಡಿಹೈಡ್ರೋಜಿನೇಸ್ ಎನ್ಸೈಮ್ ಮೂಲಕ ಎಲೆಕ್ಟ್ರಾನ್ನ EB-quinine ಅನ್ನೋ ರೀಜನ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್, ದ ರೆಡ್ಯೂಸ್ಡ್ EB-quinine ಈಸ್ ದೆನ್ ಆಕ್ಸಿಡೈಸ್ಡ್ ವಿತ್ ದ ಸೈಟೋಕ್ರೋಮ್ C ವಯಾ ದ ಸೈಟೋಕ್ರೋಮ್ BC1 ಕಾಂಪ್ಲೆಕ್ಸ್. ಸೊ ಇದೇ EB-quinine ಮತ್ತೆ ರೆಡ್ಯೂಸ್ಡ್ ಆಗಿರೋ EB-quinine ಮತ್ತೆ ಆಕ್ಸಿಡೈಸ್ಡ್ ಆಗಿಬಿಟ್ಟು ಸೈಟೋಕ್ರೋಮ್ ರೀಜನಲ್ಲಿ C ಅಥವಾ BC1 ಕಾಂಪ್ಲೆಕ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೈಟೋಕ್ರೋಮ್ C is a small protein attached to its inner membrane and acts as a mobile carrier of complex 1 and complex 4. ಈ ಸೈಟೋಕ್ರೋಮ್ C ಅಂತ ಏನು ಕರಿತೀವಿ, ಸೊ ಇದು ಇನ್ನರ್ ಮೆಂಬ್ರೇನಲ್ಲಿ ಅಟ್ಯಾಚ್ ಆಗಿದ್ದು ಕಾಂಪ್ಲೆಕ್ಸ್ 3 ಮತ್ತು 4ಅಲ್ಲಿ ಅದು ಮೊಬೈಲ್ ಕ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡುತ್ತೆ. So when electrons transported from one carrier 1 to 14, so in the electron transport chain, so they are for the synthesis of ADP from the ADP and PI. ಸೊ ಅಲ್ಲಿ ಮಿಸ್ ಆಗಿದೆ, ADP ಮತ್ತು PI ಅಡಿಷನ್ ಆಗಿಬಿಟ್ಟು ATP ಸಿಂಥಸಿಸ್ ಆಗುತ್ತೆ. ಅಂದರೆ ಇದ್ರ ಪ್ರಕಾರ 1 molecule of NADH2 gives rise to 3 ATP. 1 molecule of FADH2 gives rise to 2 ATP. Oxygen plays a major vital role in the removal of electrons, production of H2O. Phosphorylation is the presence of oxygen is called as oxidative phosphorylation.
ಫಾಸ್ಫೋರೈಲೇಷನ್ ಪ್ರೋಸೆಸ್ಸು ಆಕ್ಸಿಜನ್ ಪ್ರೆಸೆನ್ಸಲ್ಲಿ ನಡೆದಿರೋದ್ರಿಂದ ಇದನ್ನು ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಆ್ಯನ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಸೊ ಇದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಸೊ NaDH2 ಮಾಲಿಕ್ಯೂಲ್ಸು ಎಲೆಕ್ಟ್ರಾನ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡಿ ಹೈಡ್ರೋಜನ್ ಎಲಿಮೆಂಟ್ಸ್ನ ಇನ್ನರ್ ಮೆಂಬ್ರೇನ್ ಮೂಲಕ ಟ್ರಾನ್ಸ್ಫರ್ ಆಗಿಬಿಟ್ಟು ಸೊ ಸೈಟೋಕ್ರೋಮ್ ರೀಜನ್, ಯುಬಿಕ್ಯುನೈನ್ ರೀಜನ್ ಈ ಥರ ಎಲ್ಲ ಟ್ರಾನ್ಸ್ಪೋರ್ಟ್ ಆಗಿಬಿಟ್ಟು ಸೊ ಎನರ್ಜಿ ರಿಚ್ ಕಾಂಪೌಂಡ್ ಕಾಲ್ಡ್ ಆಸ್ ಅನ್ ATPನ ಸಿಂಥಸಿಸ್ ಮಾಡುತ್ತೆ. ಒಂದು ಕಡೆ ಎರಡು ಅಂದರೆ NaDH2ನ ಸ್ಟಾರ್ಟ್ ಆದರೆ 3 ATP, FADH2 ಇಂದ ಸ್ಟಾರ್ಟ್ ಆದರೆ 2 ATP. ಸೊ ಲಾಸ್ಟ್ ನಾವು ವಾಟರ್ ಮಾಲಿಕ್ಯೂಲ್ಸ್ನ ಕೂಡ ಅಬ್ಸರ್ವೇಷನ್ ಮಾಡ್ಬೋದು. ಸೊ ಇದನ್ನು ನಾವು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಹೇಳ್ತೀವಿ. ಸೊ ನೆಕ್ಸ್ಟ್ ನೆಟ್ ಗೇನ್ ಆಫ್ ATP. ಎಷ್ಟು ATP ಗೇನ್ ಆಗಿದೆ? 8 NaDH2 ಇಂದ 24 ATP, 2 FADH2 ಇಂದ 4 ATP. ಸೊ ATP ಸಿಂಥಸೈಸ್ ಥ್ರೂ ದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಡೈರೆಕ್ಟ್ ಸಿಂಥಸಿಸ್ ಎಷ್ಟಾಗುತ್ತೆ? 2. ಟೋಟಲ್ ಗೇನ್ ಆಫ್ ATP ಎಷ್ಟಿದೆ? 30 ATPಸ್ಗಳು ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು NaDH and FADH2 formed during glycolysis and Krebs cycle or oxidized to NAD and FAD. During this oxidation process, electron process through the series of electron carriers like coenzyme Q, cytochrome B, C, A and A3, and ADP is phosphorylated to ATP by the addition of PI. ಸೊ ಈಗ ಏನು ಗ್ಲೈಕೋಲಿಸಿಸ್ ಅಂತ ಹೇಳಿದ್ವಿ, ಕ್ರೆಬ್ಸ್ ಸೈಕಲಲ್ಲಿ NaDH2 FADH2 ಫಾರ್ಮ್ ಆಯಿತು. ಯಾವುದ್ರ ಮೂಲಕ? ಬೈ ದ ಆಕ್ಸಿಡೇಷನ್ ಆಫ್ NAD ಆ್ಯಂಡ್ FAD. ಸೊ ಬಂದಿರೋ ಅಂಥವು ಆಕ್ಸಿಡೇಷನ್ ಪ್ರೋಸೆಸ್ಸು ಮತ್ತೆ ಎಲೆಕ್ಟ್ರಾನ್ ಪಾಸಸ್ ಆಗುತ್ತೆ ಅದ್ರ ಮೂಲಕ, ಎಲೆಕ್ಟ್ರಾನ್ ಕ್ಯಾರಿಯರ್ಸ್ ಮೂಲಕ. ಅಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಕೋಎನ್ಸೈಮ್ Q, ಸೈಟೋಕ್ರೋಮ್ಸ್ B, C, A, A3 ಮೂಲಕ ಸೊ ಇದು ಟ್ರಾನ್ಸ್ಪೋರ್ಟ್ ಆಗಿಬಿಟ್ಟು ADP ಆ್ಯಂಡ್ PI ಸೇರಿಸ್ಬಿಟ್ಟು ATP ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಸಿನ್ಸ್ ಆಕ್ಸಿಡೇಷನ್ ಆಫ್ NaDH ಆ್ಯಂಡ್ FADH is associated with the synthesis of ATP is called oxidative phosphorylation ಅಂತ ಕರಿತೀವಿ ಇದನ್ನು. ಸೊ ನೆಕ್ಸ್ಟ್ ಆ್ಯನೆರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ಲಾಸ್ಟ್ ಇವಾಗೆಲ್ಲ ನಾವು ಡಿಸ್ಕಸ್ ಮಾಡಿದ್ದೆ ಅದ್ರದ್ದು ಏರೋಬಿಕ್ ರೆಸ್ಪಿರೇಷನ್. ಸೊ ನೆಕ್ಸ್ಟ್ ಬಂತು ಆ್ಯನೆರೋಬಿಕ್ ರೆಸ್ಪಿರೇಷನ್. ಸೊ ದಿಸ್ ಇಸ್ ದ ಪಾರ್ಷಿಯಲ್ ಆರ್ ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಆನ್ ಆರ್ಗ್ಯಾನಿಕ್ ಫುಡ್ in the absence of atmospheric oxygen is called anaerobic respiration. ಸೊ ಅಂದರೆ ಆಕ್ಸಿಜನ್ ಆಬ್ಸೆನ್ಸಲ್ಲಿ ಆರ್ಗ್ಯಾನಿಕ್ ಫುಡ್ಡು ಆಕ್ಸಿಡೈಸ್ಡ್ ಆಗ್ತಿದೆ, ಬಟ್ ಆಕ್ಸಿಡೈಸೇಷನು ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಅಥವಾ ಪಾರ್ಷಿಯಲ್ ಆಕ್ಸಿಡೇಷನ್ ಅಂತ ಕೂಡ ಕರಿತೀವಿ. ಸೊ ಇಟ್ ಈಸ್ ಕಾಲ್ಡ್ anaerobic respiration. ಸೊ ಆರ್ಗ್ಯಾನಿಸಮ್ ಪರ್ಫಾರ್ಮಿಂಗ್ ಆ್ಯನ್ anaerobic respiration ಆರ್ ಕಾಲ್ಡ್ ಆಸ್ anaerobes. ಯಾವ ಆ್ಯನರೋಬಿಕ್ ರೆಸ್ಪಿರೇಷನ್ನ ತೋರಿಸುತ್ತೋ ಅವನ್ನ ನಾವು ಆ್ಯನೆರೋಬ್ಸ್ ಅಂತ ಕರಿತೀವಿ. ಇನ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಟ್ ಈಸ್ ನೌನ್ ಆಸ್ ಫರ್ಮೆಂಟೇಷನ್. ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಈ ಪ್ರೋಸೆಸ್ನ ಫರ್ಮೆಂಟೇಷನ್ ಅಂತ ಕರಿತೀವಿ. ನೋ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇಟ್ ಅಕರ್ಸ್, ಓನ್ಲಿ 2 ATP molecules are formed here. So anaerobic respiration with no oxygen, oxidative phosphorylation and Krebs cycle cannot takes place. ಆ್ಯನೆರೋಬಿಕ್ ರೆಸ್ಪಿರೇಷನಲ್ಲಿ ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್ ಆಗಲಿ ಅಥವಾ ಕ್ರೆಬ್ಸ್ ಸೈಕಲ್ ಆಗಲಿ ಟೇಕ್ ಪ್ಲೇಸ್ ಆಗಲ್ಲ. ಸೆಲ್ಸ್ ವಿತೌಟ್ ಮೈಟೋಕಾಂಡ್ರಿಯಾ ಕೆನಾಟ್ ರೆಸ್ಪೈರ್ ಏರೋಬಿಕಲಿ. ಸೆಲ್ಸು ಮೈಟೋಕಾಂಡ್ರಿಯಾ ಇಲ್ದಲೇ ರೆಸ್ಪೈರ್ ಮಾಡೋಕ್ಕೆ ಆಗಲ್ಲ. ಸೊ ಅದರಲ್ಲಿ RBCಲಿ ಹೇಳ್ಬೋದು. ಸೊ ಹಂಗಾಗಿ ವಿತ್ ನೋ ಆಕ್ಸಿಜನ್, ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್ ಆ್ಯಂಡ್ ಕ್ರೆಬ್ಸ್ ಸೈಕಲ್ ಕೆನಾಟ್ ಟೇಕ್ಸ್ ಪ್ಲೇಸ್. ಇನ್ ಆ್ಯನೆರೋಬಿಕ್ ರೆಸ್ಪಿರೇಷನ್ ಗ್ಲೈಕೋಲಿಸಿಸ್ ಟೇಕ್ಸ್ ಪ್ಲೇಸ್. ಬಟ್ ಆ್ಯನೆರೋಬಿಕ್ ರೆಸ್ಪಿರೇಷನಲ್ಲಿ ಗ್ಲೈಕೋಲಿಸಿಸ್ ಆ್ಯಸ್ ಯೂಶುವಲ್ ನಡೆಯುತ್ತೆ, yielding the pyruvate and small amount of an ATP. So if pyruvate level were allowed to build up it to stop the glycolysis and inhibits the ATP production, and also it reduces NAD produced must be oxidized back or else the cells would run out of it, again stopping of ATP production. ಸೊ ಇಫ್ ATP ಪೈರುವೇಟ್ ಲೆವೆಲ್ಸ್ ಏನಾದ್ರೂ ಅಲ್ಲಿ ಪ್ರೊಸೆಸ್ ಸ್ಟಾಪ್ ಮಾಡೋಕ್ಕೆ, ಗ್ಲೈಕೋಲಿಸಿಸ್ನ ಸ್ಟಾಪ್ ಮಾಡೋಕ್ಕೆ ಏನಾದರೂ ಆದರೆ ಆ್ಯಂಡ್ ಈವನ್ ಇಟ್ ಇನ್ಹಿಬಿಟ್ಸ್ ದ ATP ಪ್ರೊಡಕ್ಷನ್ ಕೂಡ ಇನ್ಹಿಬಿಟ್ಸ್ ಆಗುತ್ತೆ ಅಂತ ಕರಿತೀವಿ. ಸೊ ಆ್ಯನೆರೋಬಿಕ್ ರೆಸ್ಪಿರೇಷನಲ್ಲಿ 2 ಸೊಲ್ಯೂಷನ್ಸ್ ಟು ದಿಸ್ ಪ್ರಾಬ್ಲಮ್. ಒಂದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್, ಒಂದು ಲ್ಯಾಕ್ಟಿಕ್ ಫರ್ಮೆಂಟೇಷನ್. ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಇಟ್ ಈಸ್ ಯೂಸ್ಡ್ ಬೈ ದ ಫಂಗೈ ಆ್ಯಂಡ್ ಪ್ಲಾಂಟ್ಸ್, ವೆರಾಸ್ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಯೂಸ್ಡ್ ಬೈ ದ ಅನಿಮಲ್ಸ್. ಸೊ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಹೆಂಗೆ ಆಗುತ್ತೆ? ಇಟ್ ಹ್ಯಾಸ್ ಬಿನ್ ಫಾರ್ಮ್ಡ್ ಡ್ಯೂ ಟು ದ ಈಸ್ಟ್ by converting the pyruvate into ethanol.
ಪೈರುವೇಟ್ ಇದ್ದಿದ್ದು ಎಥನಾಲ್ ಆಗಿ ಕನ್ವರ್ಟ್ ಆಗುತ್ತೆ. So in the anaerobic respiration, first carbon dioxide is removed from the pyruvate to produce the ethanol. So ethanol na produce ಮಾಡೋಕ್ಕೆ first carbon dioxide ನ remove ಮಾಡ್ತೀವಿ ಇಲ್ಲಿಂದ pyruvate ಇಂದ. Alcohol dehydrogenase convert the ethanol to ethanol, ethanol to ethanol by adding the hydrogen taken from the reduced NAD. So reduced NAD plus NAD molecules ಮೂಲಕ ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್ ಏನು ಮಾಡುತ್ತೆ, ಎಥನಾಲ್ ಇರೋದನ್ನು ಎಥನಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. The process used by humans for many thousands of years to produce the rice and breads and alcohol for drinking. ಬ್ರೆಡ್ ಮತ್ತು ಆಲ್ಕೋಹಾಲ್ ಪ್ರಿಪ್ರೇಷನ್ಸ್ಗೆ ಇವು ಎಕ್ಸ್ಟೆನ್ಸಿವ್ ಆಗಿ ನೋಡ್ತೀವಿ. ಸೊ ಫರ್ಮೆಂಟೇಷನ್ ಆ್ಯಂಡ್ ಏರೋಬಿಕ್ ರೆಸ್ಪಿರೇಷನ್ ಅಂತ ಇದೆ. ಫರ್ಮೆಂಟೇಷನ್ accounts for only a partial breakdown of glucose. So whereas in aerobic respiration, it is completely degraded to carbon dioxide and water. So fermentation accounts for only partial breakdown of glucose. So where in aerobic respiration it is completely degraded to carbon dioxide and water anta karibodu. In fermentation there is a net gain of only 2 molecules of ATP for each molecule of glucose degraded to pyruvic acid, whereas many more molecules of ATP are generated under aerobic condition. So fermentation process alli 2 molecules of ATP ನೆಟ್ ಗೇನ್ ಆಗುತ್ತೆ ಬೈ ಈಚ್ ಮಾಲಿಕ್ಯೂಲ್ಸ್ ಆಫ್ ಗ್ಲುಕೋಸ್ ಅಂತ ಕರಿಬೋದು. ಆ್ಯಂಡ್ ದೇ ಆರ್ ಡಿಗ್ರೇಡೆಡ್ ಟು ಪೈರುವಿಕ್ ಆ್ಯಸಿಡ್. ಸೊ ಅಲ್ಲೂ ಕೂಡ ಮೆನಿ ಮೋರ್ ಮಾಲಿಕ್ಯೂಲ್ಸ್ ಆಫ್ ATP ಆರ್ ಜನರೇಟೆಡ್ ಅಂತ ಕರಿತೀವಿ. ಸೊ NADH ಈಸ್ ಆಕ್ಸಿಡೈಸ್ಡ್ ಟು NAD ಪ್ಲಸ್ rather slowly in fermentation. However, the reaction is very vigorous in case of aerobic respiration. So next ಇದಾದ್ಮೇಲೆ ಫರ್ಮೆಂಟೇಷನಲ್ಲಿ there are 3 major ways in which the different cells handle pyruvic acid produced by the glycolysis. ಸೊ ಅದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಅಂತ ಒಂದು, ಆಲ್ಕೋಹಾಲಿಕ್ ಫರ್ಮೆಂಟೇಷನ್, ಏರೋಬಿಕ್ ರೆಸ್ಪಿರೇಷನ್. ಸೊ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನಲ್ಲಿ ಇಲ್ಲಿ ಅಬ್ಸರ್ವೇಷನ್ ನೋಡ್ಕೊಳ್ಳಿ. ಸೊ pyruvic acid converted into lactic acid. It takes place in the muscles in the anaerobic condition. Pyruvic acid ಏನಾಗಿ ಕನ್ವರ್ಟ್ ಆಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಆಗಿ. ಸೊ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಮಸಲ್ಸ್ ಆರ್ ಇನ್ ದ anaerobic ಕಂಡೀಷನ್. ದ ರಿಯಾಕ್ಷನ್ ಈಸ್ ಕೆಟಲೈಸ್ಡ್ ಬೈ ದ ಲ್ಯಾಕ್ಟೇಟ್ ಡಿಹೈಡ್ರೋಜಿನೇಸ್. ಲ್ಯಾಕ್ಟೇಟ್ ಡಿಹೈಡ್ರೋಜನಿಂದ ಈ ಪ್ರೊಸೆಸ್ಸು ಕೆಟಲಿಟಿಕ್ ಕನ್ವರ್ಷನ್ ಆಗುತ್ತೆ. NADH ಆ್ಯಂಡ್ H+ ಈಸ್ ರೀಆಕ್ಸಿಡೈಸ್ಡ್ ಇಂಟು NADP. ಸೊ ಇಲ್ಲಿ ಗ್ಲೂಕೋಸ್, ಗ್ಲಿಸರಾಲ್ಡಿಹೈಡ್, ಗ್ಲಿಸರಿಕ್ ಆಸಿಡ್ ಆ್ಯಂಡ್ ಫಾಸ್ಫಿನಾಲ್ ಪೈರುವಿಕ್ ಆಸಿಡ್ ಇದೆ. ಪೈರುವಿಕ್ ಆಸಿಡ್ ಇದ್ದಿದ್ದು ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿದೆ. ಸೊ ಅದೇ ಪೈರುವಿಕ್ ಆಸಿಡ್ ಎಥನಾಲ್ ಆಗು ಕೂಡ ಕನ್ವರ್ಟ್ ಆಗುತ್ತೆ. ಸೊ ಎರಡರಲ್ಲೂ ಕೂಡ NADH ಮಾಲಿಕ್ಯೂಲ್ಸ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ವೇರ್ NADH ಆ್ಯಂಡ್ H+ ಇಸ್ ರೀಆಕ್ಸಿಡೈಸ್ಡ್ ಟು NAD ಅಂತ ಕರಿತೀವಿ. ಸೊ ಆಲ್ಕೋಹಾಲಿಕ್ ಫರ್ಮೆಂಟೇಷನಲ್ಲಿ ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಇನ್ ದ anaerobic process. It sets off reaction where pyruvic acid is converted into carbon dioxide and ethanol. So alcoholic fermentation ಅಲ್ಲಿ ಏನಾಗುತ್ತೆ, pyruvic acid carbon dioxide and ethanol ಆಗಿ ಕನ್ವರ್ಟ್ ಆಗುತ್ತೆ. So where the enzyme pyruvic acid dehydroxylase and alcohol dehydrogenase catalyze this reaction. So where NADH and H+ is reoxidized to NAD. Same. So energy released less than 7% of the energy is glucose. Yeast poison to death when concentration of alcohol reaches to about 13%. ಸೊ ಇದಿಷ್ಟು ಆಲ್ಕೋಹಾಲಿಕ್ ಫರ್ಮೆಂಟೇಷನು ಮತ್ತು ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನಲ್ಲಿ ನೋಡಿದ್ವಿ. ಸೊ ಟೋಟಲ್ ATP ಪ್ರೊಡಕ್ಷನ್ ಸಮ್ಮರಿ ಅಂತ ತೊಗೊಂಡ್ರೆ ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ ಗ್ಲೈಕೋಲಿಸಿಸ್, ಆಕ್ಸಿಡೇಟಿವ್ ಕಾರ್ಬೋಕ್ಸೈಲೇಷನ್, ಡಿಕಾರ್ಬೋಕ್ಸೈಲೇಷನ್ ಆ್ಯಂಡ್ ಕ್ರೆಬ್ಸ್ ಸೈಕಲ್. ಎನರ್ಜಿ ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ಡ್ ಇಲ್ಲಿ ಗ್ಲೈಕೋಲಿಸಿಸಲ್ಲಿ 2 ATP 2 NADH2. ಆಕ್ಸಿಡೇಟಿವ್ ಡಿಕಾರ್ಬೋಕ್ಸೈಲೇಷನಲ್ಲಿ 2 NADH. ಅದೇ ಕ್ರೆಬ್ಸ್ ಸೈಕಲಲ್ಲಿ 6 NADH 2 FADH2 2 ATP. ಸೊ ಟೋಟಲ್ ATP ತಗೊಂಡ್ರೆ ಗ್ಲೈಕೋಲಿಸಿಸಲ್ಲಿ 2 ATP, ಅದರಿಂದ 4 to 6 ATP. ಸೊ ಇದು 6. 6 NADHದಿಂದ 18, 2 FADHಯಿಂದ 4 ATP, 2 ಇಂದ ಮತ್ತೆ 2 ATP. ಟೋಟಲ್ 36 ಇಂದ 38 ಮಾಲಿಕ್ಯೂಲ್ಸ್ ಆಫ್ ATP ಟೋಟಲ್ ಸಮ್ಮರಿ ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ ಸಿಂಥಸಿಸ್ ಆಗುತ್ತೆ ಅಂತ ಕರಿಬಹುದು. ಸೊ ಇಷ್ಟ ಆದಮೇಲೆ ಇಲ್ಲಿ ನಾವು ಹೇಳಿದ್ವಿ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ಸೊ ನಾವು ಇಷ್ಟ ತನಕ ಓದಿದ್ದು ಗ್ಲುಕೋಸ್ ಬ್ರೇಕ್ ಡೌನ್ ಆಗಿ ಪೈರುವಿಕ್ ಆ್ಯಸಿಡ್, ಪೈರುವಿಕ್ ಬ್ರೇಕ್ ಡೌನ್ ಆಗಿ ಸ್ಪೆಸಿಫಿಕ್ ಮಾಲಿಕ್ಯೂಲ್ಸ್ನಾಗಿ ಹೆಂಗೆ ಸಿಂಥಸಿಸ್ ಮಾಡ್ತಾ ಹೋಯಿತು ಏರೋಬಿಕ್ಕಲ್ಲಿ, ಅನಾರೋಬಿಕ್ ರೆಸ್ಪಿರೇಷನಲ್ಲಿ ಅಂತ.
ಕಾರ್ಬೋಹೈಡ್ರೇಟ್ಸ್ ಇದ್ದಾಗ ಇಲ್ಲಿ ನೋಡಿ ಕಾರ್ಬೋಹೈಡ್ರೇಟ್ಸು ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ, ದಟ್ ಈಸ್ ಇಂಟು ಗ್ಲೂಕೋಸ್, ಗ್ಲೂಕೋಸ್ 6 ಫಾಸ್ಫೇಟ್, ಫ್ರುಕ್ಟೋಸ್ 6 ಫಾಸ್ಫೇಟ್ ಅಂದರೆ ಗ್ಲೈಕೋಲಿಸಿಸ್ ಆಗ್ತಿದೆ ಅಂತ, DHAP, glyceraldehyde, then it converts into pyruvic acid, acetyl coenzyme, then it enters into Krebs cycle. ಗ್ಲೈಕೋಲಿಸಿಸ್ ಕ್ರೆಬ್ಸ್ ಸೈಕಲ್ ಇಷ್ಟನ್ನು ನಾವು ನಾರ್ಮಲ್ ಆಗಿ ಓದಿದ್ದೀವಿ. ಸೊ ಕಾರ್ಬೋಹೈಡ್ರೇಟ್ಸ್ ಬಿಟ್ಟು ಬೇರೆ ಸಬ್ಸ್ಟ್ರೇಟ್ ಕೂಡ ರೆಸ್ಪಿರೇಷನಲ್ಲಿ ಇನ್ವಾಲ್ವ್ ಆಗಿದೆ, ದಟ್ ಈಸ್ ಫ್ಯಾಟ್, ವೇರ್ ಇಟ್ ಕನ್ವರ್ಟೆಡ್ ಇಂಟು ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. ಆ ಫ್ಯಾಟಿ ಆಸಿಡ್ಸು ಮತ್ತು DHAP ಆಗಿ ಕನ್ವರ್ಟ್ ಆಗುತ್ತೆ. ಪ್ರೋಟೀನ್ಸ್ ಇದ್ದಿದ್ದು ಇನ್ ದ ಪ್ರೆಸೆನ್ಸ್ ಆಫ್ ಪ್ರೋಟಿಯೇಸ್ ಎಂಜೈಮ್ ಆ್ಯಂಡ್ ಇಟ್ ಕನ್ವರ್ಟ್ ಇಂಟು ಅಮೈನೋ ಆಸಿಡ್ಸ್. ಆ ಅಮೈನೋ ಆಸಿಡು ಬೈ ದ ಡಿಅಮೈನೇಷನ್ ಇಟ್ ಕನ್ವರ್ಟ್ ಇಂಟು ಪೈರುವಿಕ್ ಆಸಿಡ್. ಸೊ ಇದನ್ನು ನಾವು ಆಂಫಿಬೋಲಿಕ್ ಪಾತ್ವೇ. ನಾಟ್ ಓನ್ಲಿ ಕಾರ್ಬೋಹೈಡ್ರೇಟ್ ಇನ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್, ಸೆಲ್ಯುಲರ್ ರೆಸ್ಪಿರೇಷನ್, ಇವನ್ ದ ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್ ದೇ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್ ಪಾತ್ವೇ ಅಂತ ಆಂಫಿಬೋಲಿಕ್ ಪಾತ್ವೇ ಹೇಳುತ್ತೆ. ಸೊ ಈ ಸೈಕ್ಲಿಕ್ ರೆಪ್ರೆಸೆಂಟೇಷನು 3 ಮಾರ್ಕ್ಸ್ಗೆ ಇಂಪಾರ್ಟೆಂಟು, ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಸೊ ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ನೋಡ್ತಾ ಹೋಗೋಣ. These calculations can be made only on certain assumptions that ಕೆಲವೊಂದು ಅಸಂಪ್ಷನ್ ಬೇಸಿಸ್ ಮೇಲೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ದರ್ ಈಸ್ ಅ ಸೀಕ್ವೆನ್ಷಿಯಲ್ ಆರ್ಡರ್ಲಿ ಪಾತ್ವೇ ಫಂಕ್ಷನಿಂಗ್ ವಿತ್ ಒನ್ ಸಬ್ಸ್ಟ್ರೇಟ್ ಫಾರ್ಮಿಂಗ್ ದ ನೆಕ್ಸ್ಟ್ ವಿತ್ ಗ್ಲೈಕೋಲಿಸಿಸ್. ಸೊ ಗ್ಲೈಕೋಲಿಸಿಸ್, TCA ಆ್ಯಂಡ್ ETS ಪಾತ್ವೇ ಫಾಲೋಯಿಂಗ್ ಒನ್ ಆಫ್ಟರ್ ದ ಅದರ್. ಸೊ ಅಂದರೆ ಫಸ್ಟು ಗ್ಲೈಕೋಲಿಸಿಸ್, ಆಮೇಲೆ TCA, ಆಮೇಲೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಸೊ ಇದಿಷ್ಟು ಒಂದಾದ್ಮೇಲೆ ಒಂದು ಅಕ್ಕರ್ ಆಗ್ತಾ ಹೋಗುತ್ತೆ, ಸೀಕ್ವೆನ್ಷಿಯಲಿ ಅಂತ ಕರಿಬೋದು. ಸೊ ದ NADH ಸಿಂಥಸೈಸ್ಡ್ ಇನ್ ಗ್ಲೈಕೋಲಿಸಿಸ್ ಈಸ್ ಟ್ರಾನ್ಸ್ಫರ್ಡ್ ಟು ದ ಮೈಟೊಕಾಂಡ್ರಿಯಾ. ಗ್ಲೈಕೋಲಿಸಿಸಲ್ಲಿ ಸಿಂಥಸಿಸ್ ಆಗಿರೋ NADH ಮೈಟೊಕಾಂಡ್ರಿಯಾಗೆ ಟ್ರಾನ್ಸ್ಫರ್ ಆಗುತ್ತೆ ಆ್ಯಂಡ್ ಇಟ್ ಅಂಡರ್ಗೋಸ್ ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್. So none of the intermediate in this pathway are utilized the synthesis any other compound. ಯಾವುದೇ ಇಂಟರ್ಮೀಡಿಯೇಟ್ ಕಾಂಪೌಂಡ್ಸ್ನ ಯುಟಿಲೈಸ್ ಮಾಡದೆ ಇದು ನಡೀತಾ ಹೋಗುತ್ತೆ. ಓನ್ಲಿ ಗ್ಲೂಕೋಸ್ ಇಸ್ ಬೀಯಿಂಗ್ ರೆಸ್ಪೈರ್ಡ್, ನೋ ಅದರ್ ಆಲ್ಟರ್ನೇಟಿವ್ ಸಬ್ಸ್ಟ್ರೇಟ್. ಬರೀ ಗ್ಲೂಕೋಸಿನ ಬಗ್ಗೆ ಮಾತ್ರ ಹೇಳ್ತಿದ್ದೀವಿ, ಯಾವುದೇ ಆಲ್ಟರ್ನೇಟಿವ್ ಸಬ್ಸ್ಟ್ರೇಟ್ ಬಗ್ಗೆ ಹೇಳ್ತಿಲ್ಲ. ಆರ್ ಎಂಟರಿಂಗ್ ಇನ್ ದ ಪಾತ್ವೇ ಆ್ಯಂಡ್ ಅಟ್ ಎನಿ ಇಂಟರ್ಮೀಡಿಯೇಟ್ ಸ್ಟೇಜ್. So here the net gain of 36 ATP molecules during aerobic respiration of 1 molecules of glucose. So 1 molecule of an glucose aerobic respiration ಅಲ್ಲಿ net gain of 36 ATP molecules ನ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಲಾಸ್ಟ್ ಆಸ್ಪೆಕ್ಟ್ ರೆಸ್ಪಿರೇಟರಿ ಕೋಶಂಟ್ ಅಂತ ಬರುತ್ತೆ. ಸೊ ಇದು 1 ಮಾರ್ಕಿಂದ 2 or 3 ಮಾರ್ಕ್ಸಲ್ಲೂ ಕೂಡ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೇಷನ್ ಕೇಳ್ತಾರೆ, ಡಿಫೈನ್ ರೆಸ್ಪಿರೇಟರಿ ಕೋಶಂಟ್ or RQ ಅಂತ ಹೇಳ್ತೀವಿ. ದ ರೇಷಿಯೋ ಆಫ್ ವ್ಯಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ evolved to the volume of oxygen consumed in the respiration is called as respiratory quotient or respiratory ratio. So where RQ equals to volume of carbon dioxide evolved divided by volume of oxygen consumed ಅಂತ ಕರಿತೀವಿ. ಸೊ ಇಟ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ಯಾವ ರೀತಿಯಾದ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ನ ಯೂಸ್ ಮಾಡಿರ್ತೀವೋ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಈಗ ಕಾರ್ಬೋಹೈಡ್ರೇಟ್ನ ಯೂಸ್ ಮಾಡಿದ್ವಿ ಅಂದರೆ ಇದು ಕಂಪ್ಲೀಟಾಗಿ ಆಕ್ಸಿಡೈಸ್ ಆಗುತ್ತೆ, ಹಂಗಾಗಿ RQ ವ್ಯಾಲ್ಯೂ ಆಫ್ ಕಾರ್ಬೋಹೈಡ್ರೇಟ್ ಈಸ್ 1. ಸೊ ಮೆನ್ಷನ್ ದ RQ ಆಫ್ ಕಾರ್ಬೋಹೈಡ್ರೇಟ್ ಅಂತ ಕೇಳಿದ್ರೆ ಏನು ಬರೀತೀರಿ 1. ಸೊ ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಈಕ್ವಲ್ ಅಮೌಂಟು ಎವಾಲ್ವ್ ಆಗುತ್ತೆ ಮತ್ತು ಕನ್ಸ್ಯೂಮ್ ಆಗುತ್ತೆ. ಈಕ್ವೇಷನ್ ನೋಡಿ ಇಲ್ಲಿ C6H12 O6 plus 6O2 gives rise to 6CO2 plus 6H2O plus energy. RQ equals to 6CO2 divided by 6O2 ಅಂದಮೇಲೆ 1 ಬರುತ್ತೆ, ಹೌದಲ್ಲ. ಸೊ ಹಂಗಾಗಿ ಕಾರ್ಬೋಹೈಡ್ರೇಟು ಕಂಪ್ಲೀಟ್ ಆಕ್ಸಿಡೇಷನ್ ಆಗೋದ್ರಿಂದ RQ ಆಫ್ ಕಾರ್ಬೋಹೈಡ್ರೇಟ್ನ 1 ಅಂತ ಕರಿತೀವಿ. ಫ್ಯಾಟ್ ಇಟ್ ಈಸ್ ಲೆಸ್ ದ್ಯಾನ್ 1 ಅಂತ ಕರೀತಾರೆ. ಸೊ ಇಲ್ಲಿ ನೋಡ್ರಿ ಟ್ರೈಫ್ಯಾಪ್ತಿಮಿಟಿನ್ ಅನ್ನುವಂಥ ಮಾಲಿಕ್ಯೂಲು ಆಕ್ಸಿಜನ್ ಪ್ರೆಸೆನ್ಸ್ ಬೇಸಿಸ್ ಮೇಲೆ, ಸೊ ಇಲ್ಲಿ ಏನಾಗಿದೆ 102 ಕಾರ್ಬನ್ ಡೈಆಕ್ಸೈಡ್ ಡಿವೈಡೆಡ್ ಬೈ, ಸೊ ದಟ್ ಈಸ್ 145 ಆಕ್ಸಿಜನ್. ಸೊ ಹಂಗಾಗಿ ಇದು 0.7 ಬರುತ್ತೆ. ಫ್ಯಾಟ್ನ ನಾವು 0.7 ಅಥವಾ ಲೆಸ್ ದ್ಯಾನ್ 1 ಅಂತ ಮೆನ್ಷನ್ ಮಾಡ್ತೀವಿ. ಅದೇ RQ ಆಫ್ ಪ್ರೋಟೀನ್ ಅಂತ ತಗೊಂಡ್ರೆ ಇಟ್ ಈಸ್ ಅಬೌಟ್ 0.9%. ಸೊ ಇಷ್ಟನ್ನ ನಾವು ಇದರೊಳಗಡೆ ಹೇಳ್ತೀವಿ. ಆ್ಯಂಡ್ ಈವನ್ ಸಕ್ಯುಲೆಂಟ್ ಪ್ಲಾಂಟ್ಸ್ ಅಂತ ಬರುತ್ತೆ. ಸೊ ಆ ಸಕ್ಯುಲೆಂಟ್ ಪ್ಲಾಂಟ್ಸಲ್ಲಿ RQ ವ್ಯಾಲ್ಯೂಸ್ ಅಂತ ತಗೊಂಡ್ರೆ ಇಟ್ ಈಸ್ ಇನ್ಫಿನಿಟಿ ಅಂತ ಕೂಡ ಮೆನ್ಷನ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ಆ್ಯನ್ ರೆಸ್ಪಿರೇಟರಿ ಕೋಶಂಟ್ ಇನ್ ದಿಸ್ ಚಾಪ್ಟರ್. ಇದು ತುಂಬ ಇಂಪಾರ್ಟೆಂಟು. ಸೊ ಲಾಸ್ಟ್ ಆಸ್ಪೆಕ್ಟ್ಗೆ ಬರ್ತೀವಿ, ದಟ್ ಈಸ್ ಆನ್ ಸಿಗ್ನಿಫಿಕೆನ್ಸ್ ಆಫ್ ರೆಸ್ಪಿರೇಷನ್. ಇಟ್ ರಿಲೀಸಸ್ ಎನರ್ಜಿ ವಿಚ್ ಈಸ್ ಕನ್ಸ್ಯೂಮ್ಡ್ ಇನ್ ವೇರಿಯಸ್ ಮೆಟಬಾಲಿಕ್ ಪ್ರೋಸೆಸ್ ಎಸೆನ್ಷಿಯಲ್ ಫಾರ್ ಪ್ಲಾಂಟ್ ಲೈಫ್.
ಪ್ಲಾಂಟ್ ಲೈಫಿಗೆ ಎಸೆನ್ಷಿಯಲ್ ಆಗಿರುವಂತಹ ಎನರ್ಜಿ ಕಾಂಪೌಂಡ್ನ ಎಲ್ಲ ರೀತಿಯಾದ ಮೆಟಬಾಲಿಕ್ ಪ್ರೋಸೆಸ್ ನಡೀತಿರುವಾಗ ಎನರ್ಜಿ ರಿಲೀಸ್ ಮಾಡಿ ಅದನ್ನು ಯುಟಿಲೈಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇಟ್ ಬ್ರಿಂಗ್ಸ್ ಅಬೌಟ್ ದ ಫಾರ್ಮೇಷನ್ ಆಫ್ ಅದರ್ ನೆಸೆಸರಿ ಕಾಂಪೌಂಡ್ ಪಾರ್ಟಿಸಿಪೇಟಿಂಗ್ ಆಸ್ ಅನ್ ಇಂಪಾರ್ಟೆಂಟ್ ಸೆಲ್ ಕಾನ್ಸ್ಟಿಟ್ಯೂಯೆಂಟ್ಸ್. ಬೇರೆ ಎಲಿಮೆಂಟ್ಸ್ನೂ ಕೂಡ ನೆಸೆಸರಿ ಕಾಂಪೌಂಡ್ಸ್ಗಳನ್ನ ಯುಟಿಲೈಸ್ ಮಾಡಿಕೊಂಡು ಸೆಲ್ ಕಾನ್ಸಿಕ್ವೆನ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಇಟ್ ಕನ್ವರ್ಟ್ಸ್ ಇನ್ಸಾಲ್ಯುಬಲ್ ಫುಡ್ ಇಂಟು ಸಾಲ್ಯುಬಲ್ ಫಾರ್ಮ್. ಇನ್ಸಾಲ್ಯುಬಲ್ ಫುಡ್ನ ಸಾಲ್ಯುಬಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಟ್ ಲಿಬರೇಟ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಪ್ಲೇಸ್ ಎ ಪಾರ್ಟ್ ಆಕ್ಟಿವ್ಲಿ ಇನ್ ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಆಫ್ ಕಾರ್ಬನ್ ಸೈಕಲ್. ಸೊ ಕಾರ್ಬನ್ ಸೈಕಲಲ್ಲೂ ಕೂಡ ಇದು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಇಷ್ಟು ಈ ಚಾಪ್ಟರ್ ರಿಲೇಟೆಡು. ಸೊ ಇವತ್ತಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಇದ್ರ ರಿಲೇಟೆಡ್ ಕ್ವಶನ್ಸ್ಗಳನ್ನ ನಾನು ಆಮೇಲೆ ಸೆಂಡ್ ಮಾಡ್ತೀನಿ ನಿಮಗೆ. ಸೊ ಎಲ್ಲ ವಿಡಿಯೋ ಗೋ ಥ್ರೂ ಆಗಿಬಿಟ್ಟು ಕ್ಲೀನಾಗೆ ಅದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಬೇಕಿದ್ದರೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ವಿತಿನ್ ಟೈಮ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು.